2006ರಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿಯವರು ವೇಗವಾಗಿ ಬೆಳೀತಾ ಇದ್ದಂತಹ ರಾಜಧಾನಿ ಬೆಂಗಳೂರಿನ ಮೇಲಿನ ಒತ್ತಡವನ್ನು ತಗ್ಗಿಸುವುದಕ್ಕೆ ಹೊರಭಾಗದಲ್ಲಿ 5 ಸಮಗ್ರ ಉಪನಗರಗಳನ್ನು ನಿರ್ಮಿಸುವುದಕ್ಕೆ ತೀರ್ಮಾನಿಸಿದರು. ರಾಮನಗರ ತಾಲೂಕಿನ ಕಸಬಾ ಹೋಬಳಿಯ 4013 ಎಕರೆ, ಬಿಡದಿಯ 9684 ಎಕರೆ, ಮಾಗಡಿ ತಾಲೂಕಿನ ಸೋಲೂರಿನಲ್ಲಿ 12525 ಎಕರೆ, ಕನಕಪುರ ತಾಲೂಕಿನ ಸಾತ್ನೂರಿನಲ್ಲಿ 16232 ಎಕರೆ ಮತ್ತು ಹೊಸಕೋಟೆಯ ನಂದಗುಡಿಯಲ್ಲಿ 18507 ಎಕರೆ ಉಪನಗರ ನಿರ್ಮಾಣಕ್ಕೆ 2006ರಲ್ಲಿ ಕುಮಾರಸ್ವಾಮಿಯವರು ಅನುಮೋದನೆಯನ್ನು ನೀಡಿದರು. ಪ್ರಾಯೋಗಿಕವಾಗಿ ಬಿಡದಿ ಉಪನಗರ ಯೋಜನೆ ಕೈಗೆತ್ತಿಕೊಳ್ಳಲು 2007ರಲ್ಲಿ ಜಾಗತಿಕ ಟೆಂಡರನ್ನು ಕರೆಯಲಾಗಿತ್ತು. ಟೆಂಡರ್ ಪಡೆದಿದ್ದಂತಹ DLF ಕಂಪನಿ ಸುಮಾರು 500 ಕೋಟಿ ಆರಂಭಿಕ ಠೇವಣಿಯನ್ನು ಇಟ್ಟಿತ್ತು. ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಕಂಪನಿ ಯೋಜನೆಯಿಂದ ಹಿಂದೆ ಸರಿಯಿತು. ಯೋಜನೆ ಅನುಷ್ಠಾನಕ್ಕಾಗಿ 2010ರಲ್ಲಿ ಮತ್ತೆ ಜಾಗತಿಕ ಟೆಂಡರ್ ಕರೆದಾಗ ಯಾರೂ ಕೂಡ ಬರಲಿಲ್ಲ. ವಿವಿಧ ಕಾರಣಗಳಿಂದಾಗಿ ಯೋಜನೆ ಕ್ರಮೇಣ ನೆನೆಗುದಿಗೆ ಬಿದ್ದಿತ್ತು. ಈಗ ಮತ್ತೆ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಯೋಜನೆ ಶುರುವಾದಾಗಲಿಕ್ಕಿಂತ ಕಳೆದ 2 ದಶಕಗಳವರೆಗೆ ಕುಮಾರಸ್ವಾಮಿ, BS ಯಡಿಯೂರಪ್ಪನವರು, DV ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್, ಸಿದ್ದರಾಮಯ್ಯ, ಅದಾದ ಬಳಿಕ ಬಸವರಾಜ ಬೊಮ್ಮಾಯಿ ಮತ್ತು ಈಗ DK ಶಿವಕುಮಾರ್ ಸೇರಿದಂತೆ 7 ಮಂದಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಎಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಂತಹ ಅವಧಿಯಲ್ಲಿ ಯೋಜನೆ ಒಂದೊಂದು ರೂಪವನ್ನು ಪಡೆದುಕೊಂಡು ಇದೀಗ ಅಂತಿಮ ಘಟ್ಟವನ್ನು ಮುಟ್ಟಿದೆ ಅಂತ ಕಾಣಿಸ್ತಾ ಇದೆ. ಒಂದಿಷ್ಟು ವಾದ ವಿವಾದಗಳಿದೆ, ಪ್ರತಿವಾದಗಳಿದೆ, ಟೀಕೆಗಳಿದೆ, ಆರೋಪಗಳಿದೆ. ಆಗಲೇ ಹೇಳಿದ ಹಾಗೆ JDS ಮತ್ತು BJP ಮೈತ್ರಿ ಸರ್ಕಾರದಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿತ್ವದ ಮಾದರಿಯಲ್ಲಿ ಜಾಗತಿಕ ಟೆಂಡರ್ನ ಕರೆಯಲಾಗಿತ್ತು ಈ ಟೌನ್ಶಿಪ್ಗಾಗಿ. ಭಾರತದ ಪ್ರಮುಖ ರಿಯಲ್ ಎಸ್ಟೇಟ್ ಸಂಸ್ಥೆ ಆದಂತಹ DLF ಈ ಜಾಗತಿಕ ಟೆಂಡರನ್ನು ಪಡೆದುಕೊಂಡಿತ್ತು. ಯೋಜನೆಗಾಗಿ DLF ಸಂಸ್ಥೆ ಭದ್ರತಾ ಠೇವಣಿಯಾಗಿ 500 ಕೋಟಿ ರೂಪಾಯಿಗಳನ್ನು ಸರ್ಕಾರಕ್ಕೆ ಪಾವತಿಸಿತು. ಆದರೆ ಸ್ಥಳೀಯ ರೈತರ ತೀವ್ರ ಪ್ರತಿಭಟನೆ, ಭೂಸ್ವಾಧೀನ ಪ್ರಕ್ರಿಯೆಗೆ ಎದುರಾದಂತಹ ಕಾನೂನು ತೊಡಕುಗಳು ಮತ್ತು ನಂತರದ ರಾಜಕೀಯ ಏರುಪೇರುಗಳಿಂದಾಗಿ ಯೋಜನೆ ಮುಂದುವರಿಯುವುದಕ್ಕೆ ಸಾಧ್ಯ ಆಗಲಿಲ್ಲ. DLF ಸಂಸ್ಥೆ ನಂತರ ತನ್ನ 500 ಕೋಟಿ ರೂಪಾಯಿ ಠೇವಣಿಯನ್ನು ವಾಪಸ್ ಪಡೆದುಕೊಂಡು ಯೋಜನೆಯಿಂದ ಹಿಂದೆ ಸರಿಯಿತು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ, ರಿಯಲ್ ಎಸ್ಟೇಟ್ ದೈತ್ಯ ಸಂಸ್ಥೆ DLF ತನ್ನ ದುಬೈ ಮೂಲದ ಪಾಲುದಾರ ಸಂಸ್ಥೆ ಲಿಮಿಟ್ಲೆಸ್ ಜೊತೆಗೂಡಿ ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಅಧಿಕೃತವಾಗಿ ಹೊರನಡೆದಿತ್ತು. ಬಿಡದಿ ಭಾಗದ ರೈತರು ಫಲವತ್ತಾದಂತಹ ಕೃಷಿ ಭೂಮಿಯನ್ನು ನೀಡುವುದಕ್ಕೆ ತೀವ್ರವಾಗಿ ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಿದ್ರಿಂದ ಸರ್ಕಾರಕ್ಕೆ ಸಕಾಲದಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಕಂಪನಿಗೆ ಹಸ್ತಾಂತರಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಇದೇ ಕಾರಣಕ್ಕೆ 2008ರ ಅವಧಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ತಲೆದೋರಿದಂತಹ ತೀವ್ರ ಆರ್ಥಿಕ ಹಿಂಜರಿತ ಮತ್ತು ಲಿಕ್ವಿಡಿಟಿ ಕ್ರಂಚ್ನ ಕಾರಣದಿಂದಾಗಿ ಬೃಹತ್ ಬಂಡವಾಳ ಹೂಡಿಕೆಯ ಈ ಯೋಜನೆಯಿಂದ ಹಿಂದೆ ಸರಿಯುವುದಕ್ಕೆ DLF ನಿರ್ಧರಿಸಿತ್ತು. ಯೋಜನೆಯ ಗುತ್ತಿಗೆ ಪಡೆದಾಗ DLF ಸಂಸ್ಥೆ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಭದ್ರತಾ ಠೇವಣಿಯಾಗಿ ಮುಂಗಡವಾಗಿ ಪಾವತಿಸಿದ್ದಂತಹ 400ರಿಂದ 500 ಕೋಟಿ ರೂಪಾಯಿಗಳನ್ನು ಸರ್ಕಾರದಿಂದ ವಾಪಸ್ ಪಡೆದುಕೊಂಡಿತ್ತು. DLF ಸಂಸ್ಥೆ 2009ರಲ್ಲಿ ಅಧಿಕೃತವಾಗಿ ಹೊರನಡೆದ ನಂತರ ನಾನಾಗಲೇ ಹೇಳಿದ ಹಾಗೆ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ BS ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ 2010ರ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಈ ಯೋಜನೆಗಾಗಿ ಮತ್ತೆ ಹೊಸದಾಗಿ ಜಾಗತಿಕ ಟೆಂಡರನ್ನು ಕರೆಯುವುದಕ್ಕೆ ಪ್ರಯತ್ನಿಸಿತು. ಆದರೆ ರೈತರ ತೀವ್ರ ಪ್ರತಿಭಟನೆ ಮತ್ತು ಕಾನೂನು ತೊಡಕೆಗಳಿಂದಾಗಿ ಆ ಪ್ರಯತ್ನವೂ ಕೂಡ ಯಶಸ್ಸು ಆಗಿಲ್ಲ ಅನ್ನೋದು ಇಲ್ಲಿ ಮುಖ್ಯಾಂಶ. ಈಗ ಕಾಂಗ್ರೆಸ್ ಸರ್ಕಾರ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಪುನಶ್ಚೇತನಗೊಳಿಸಿ ಭೂಸ್ವಾಧೀನ ಸರ್ವೆ ಕಾರ್ಯಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ
ರೈತರ ಪ್ರತಿಭಟನೆ ಮತ್ತೆ ತೀವ್ರಗೊಂಡಿತ್ತು. ಪೊರಕೆ ಸೇವೆ ಕೂಡ ಅದೆಲ್ಲವೂ ಕೂಡ ಆಯಿತು ಅನ್ನೋದನ್ನು ನೀವು ಎಲ್ಲರೂ ಕೂಡ ನೋಡಿದ್ದೀರಿ. ಈಗ CM DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ನಡುವೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರ್ತಾ ಇವೆ. ಈ ಒಂದು ವಿಷಯದಲ್ಲಿ ಈ ರೀತಿಯಾಗಿ ಚರ್ಚೆಗಳಾಗಿರೋದು ಬಹಳ ದೊಡ್ಡ ಜಟಾಪಟಿಗೂ ಕೂಡ ಕಾರಣ ಆಗಿದೆ. DK ವಾದ ಏನು ಹಾಗಾದರೆ, ಈ ಯೋಜನೆಯ ಮೂಲ ಪಿತಾಮಹ HD ಕುಮಾರಸ್ವಾಮಿ ಅವರು ಅನ್ನೋದು ಅವರದ್ದು ವಾದ. ಅವರೇ ಅಂದು ನೋಟಿಫಿಕೇಶನ್ ಹೊರಡಿಸಿ ಬಿಡದಿಯನ್ನು ರೆಡ್ ಝೋನ್ ಮಾಡಿದ್ರು ಮತ್ತು DLF ಕಂಪನಿಗೆ ಟೆಂಡರ್ ನೀಡಿ ರಿಯಲ್ ಎಸ್ಟೇಟ್ ದಂಧೆಗೆ ಹಾದಿ ಮಾಡಿಕೊಟ್ಟಿದ್ರು. ನಾವೀಗ ಅದನ್ನು ಕಾನೂನುಬದ್ಧವಾಗಿ ಮುಂದುವರಿಸ್ತಾ ಇದ್ದೇವೆ ಅಷ್ಟೇ. ಒಂದು ವೇಳೆ ಡಿನೋಟಿಫೈ ಮಾಡಿದರೆ ನಾನು ಜೈಲಿಗೆ ಹೋಗಬೇಕಾಗತ್ತೆ. ರೈತರಿಗೆ ಅನ್ಯಾಯ ಮಾಡೋದಿಲ್ಲ ನಾನು. ಎಕರೆಗೆ 2.5 ಕೋಟಿ ರೂಪಾಯಿ ಅಥವಾ 50% ಅಭಿವೃದ್ಧಿಪಡಿಸಿದ ಭೂಮಿಯನ್ನು ನೀಡ್ತೇವೆ ಅಂತ DK ಶಿವಕುಮಾರ್ ಅವರು ಹೇಳ್ತಾರೆ. ಅದು ಅವ್ರದ್ದು ವಾದ. ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರ ವಾದ ಏನು ಅನ್ನೋದನ್ನು ನೋಡಿದರೆ, ಅಂದು ಬೆಂಗಳೂರಿನ ದಟ್ಟಣೆಯನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಿರೋದು ನಿಜ. ಆದರೆ ರೈತರ ವಿರೋಧ ವ್ಯಕ್ತವಾದಂತಹ ತಕ್ಷಣ ನಾವು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟು ಯೋಜನೆಯನ್ನು ತಡೆ ಹಿಡಿದಿದ್ವಿ. ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ರಿಯಲ್ ಎಸ್ಟೇಟ್ ಲಾಬಿಗೆ ಮಣಿದು 2 ದಶಕಗಳಿಂದ ನೆನೆಗುದಿಗೆ ಬಿದ್ದಂತಹ ಯೋಜನೆಯನ್ನು ಹಠಕ್ಕೆ ಬಿದ್ದು ಪುನಃ ಜಾರಿಗೆ ತರ್ತಾ ಇದೆ. ರೈತರ ಫಲವತ್ತಾದಂತಹ ಜಮೀನನ್ನು ಬಲವಂತವಾಗಿ ಕಸಿದುಕೊಳ್ಳುವುದಕ್ಕೆ ನಾವು ಬಿಡೋದಿಲ್ಲ ಅನ್ನೋದು ಕುಮಾರಸ್ವಾಮಿ ಮತ್ತು HD ದೇವೇಗೌಡರ ಪ್ರತಿವಾದ DK ಅವರ ವಾದಕ್ಕೆ. ಬೆಂಗಳೂರಿನ ಹೊರವಲಯದ ಬಿಡದಿ ಹೋಬಳಿಯಲ್ಲಿ ಈಗ ನಡೀತಾ ಇರುವಂತಹ ಹಗ್ಗಜಗಾಟ ಕೇವಲ ಇಬ್ಬರು ಪ್ರಭಾವಿ ಒಕ್ಕಲಿಗ ನಾಯಕರಾದಂತಹ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ನಡುವಿನ ರಾಜಕೀಯ ಜಿದ್ದಾಜಿದ್ದಿ ಅಲ್ಲ. ಇದು ಕೃಷಿ ಭೂಮಿಯನ್ನು ಕಾರ್ಪೊರೇಟ್ ಬಂಡವಾಳಶಾಹಿಗೆ ಧಾರೆ ಎರೆಯುವುದಕ್ಕೆ ಹವಣಿಸ್ತಾ ಇರುವಂತಹ ನವ ಉದಾರವಾದಿ ಆರ್ಥಿಕ ನೀತಿಗಳ ಮತ್ತು ರಿಯಲ್ ಎಸ್ಟೇಟ್ ದಂಧೆಯ ಮುಂದುವರಿದ ಭಾಗ ಅನ್ನೋದರಲ್ಲಿ ಏನೂ ಅನುಮಾನ ಇಲ್ಲ. ಇಲ್ಲಿ ಕೃಷಿಕರ ಹಿತಾಸಕ್ತಿಗಿಂತ ಬಂಡವಾಳದ ಹಿತಾಸಕ್ತಿಯೇ ಎದ್ದು ಕಾಣ್ತಾ ಇದೆ. ಪರಸ್ಪರ ನಿಂದನೆ ಮತ್ತು ಉತ್ತರದಾಯಿತ್ವದಿಂದ ನುಣುಚಿಕೊಳ್ಳುವಿಕೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಅದೇ ಹಳೆಯ ಯೋಜನೆಯನ್ನು ಧೂಳು ಕೊಡಬಿಕೊಂಡು ಮುನ್ನೆಲೆಗೆ ತಂದಾಗ ಬಿಡದಿಯ ಮಂಡಲಹಳ್ಳಿ ಮತ್ತಿತರ ಕೆಲವು ಗ್ರಾಮಗಳಲ್ಲಿ ರೈತ ಮಹಿಳೆಯರು ಪೊರಕೆ ಹಿಡಿದು ಅಧಿಕಾರಿಗಳನ್ನು ಓಡಿಸುವ ಮೂಲಕ ಆಕ್ರೋಶವನ್ನು ಹೊರಹಾಕಿದರು, ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದು ಕುಮಾರಸ್ವಾಮಿಯವರ ಪಾಪದ ಕೂಸು, DLFಗೆ ನೀಡಿದ್ದು ಅವರೇ ಅಂತ ಬೆರಳು ತೋರಿಸ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ನಾವು ಅಂದೇ ಕೈ ಬಿಟ್ಟಿದ್ವಿ, ಯೋಜನೆಯನ್ನು ಈಗ ಕಾಂಗ್ರೆಸ್ ರಿಯಲ್ ಎಸ್ಟೇಟ್ ದಂಧೆಗಾಗಿ ಬಳಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಾದ ಪ್ರತಿವಾದ, ಈ ಇಬ್ಬರು ನಾಯಕರು ಒಂದೇ ನಾಣ್ಯದ 2 ಮುಖಗಳು ಅನ್ನೋದರಲ್ಲಿ ಏನು ಅನುಮಾನ ಇಲ್ಲ. ಇವರಿಬ್ಬರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಇಬ್ಬರೂ ಪ್ರತಿನಿಧಿಸೋದು ಒಂದೇ ಬಂಡವಾಳಶಾಹಿ ಹಿತಾಸಕ್ತಿಯನ್ನು ಅಥವಾ ಭೂಮಾಲೀಕ ವರ್ಗದ ಲಾಭವನ್ನು. ಸಾರ್ವಜನಿಕರ ಭೂಮಿಯನ್ನು ಅಥವಾ ರೈತರ ಕೃಷಿ ಭೂಮಿಯನ್ನು ಖಾಸಗಿ ಕಂಪನಿಗಳಿಗೆ ಒಪ್ಪಿಸುವ ನವ ಉದಾರವಾದಿ ಆರ್ಥಿಕ ಮಾದರಿಯನ್ನು ಇಬ್ಬರೂ ಕೂಡ ಒಳಗೊಳಗೆ ಒಪ್ಕೊಂಡಿದ್ದಾರೆ. ಅಧಿಕಾರದಲ್ಲಿದ್ದಾಗ ಕಾರ್ಪೊರೇಟ್ಗಳಿಗೆ ಕೆಂಪು ಹಾಸನ್ನು ಹಾಸುವುದು, ಅಧಿಕಾರ ಕಳೆದುಕೊಂಡಾಗ ರೈತ ಪ್ರೇಮದ ಮುಖವಾಡವನ್ನು ಧರಿಸೋದು ಇವರ ರಾಜಕೀಯ ತಂತ್ರಗಾರಿಕೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದನ್ನು ನಾವು ಮತ್ತು ನೀವು ರೈತರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ ವಿವಾದ ಕೇವಲ DK ಮತ್ತು ಕುಮಾರಸ್ವಾಮಿಯವರ ನಡುವಿನ ಕೀರ್ತಿ ಅಥವಾ ಅಪಕೀರ್ತಿಯ ಯುದ್ಧ ಅಲ್ಲ. ಇದು ಕೃಷಿ ಪ್ರಧಾನ ದೇಶವೊಂದರಲ್ಲಿ ಕಾರ್ಪೊರೇಟ್ ಬಂಡವಾಳದ ಆಕ್ರಮಣ ಮತ್ತು ಅದರ ವಿರುದ್ಧ ರೈತ ವರ್ಗ ನಡೆಸ್ತಾ ಇರುವಂತಹ ಅಸ್ತಿತ್ವದ ಹೋರಾಟ. ಸರ್ಕಾರಗಳು ಯಾವುದೇ ಇರಲಿ ಯಾರದ್ದೇ ಇರಲಿ ಅವು ಕಾರ್ಪೊರೇಟ್ ಪರ ನೀತಿಗಳನ್ನು ಅನುಸರಿಸುವವರೆಗೆ ಇಂತಹ ರೈತರ ಶೋಷಣೆ ನಿರಂತರವಾಗಿ ಸಾಗ್ತದೆ. ಇಂತಹ ಬಿಕ್ಕಟ್ಟುಗಳಿಗೆ ಕೃಷಿ ಭೂಮಿಯ ರಕ್ಷಣೆ ಮತ್ತು ದುಡಿಯುವ ರೈತನಿಗೆ ಭೂಮಿಯ ಮೇಲಿರುವಂತಹ ಹಕ್ಕನ್ನು
ಎತ್ತಿ ಹಿಡಿಯುವುದೊಂದೇ ನೈಜ ಪರ್ಯಾಯವಾಗಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ, ಯಾವುದೇ ಅನುಮಾನ ಇಲ್ಲ. ಈ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟುಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.